ಒಂದ್ ಎಕರೆಗೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದಾನೆ. ಅದು ಅವ್ರು ಓದಿರೋದು SSLC. ಸೊ ಎಷ್ಟು ತೆಗಿತಿದ್ದಾರೆ ತಿಂಗಳಿಗೆ ಆದಾಯ? ತಿಂಗಳಿಗೆ ಬಿದ್ದಂಗೆ 1 ಲಕ್ಷ 1.5 ಲಕ್ಷ ಈ ತರ ತಿಂಗಳ A B C ಅಂತ 3 ತರ ಬರುತ್ತೆ. A ಗ್ರೇಡ್, B ಗ್ರೇಡ್, C ಗ್ರೇಡ್ 3 ತರ ಬರುತ್ತೆ ಇದರಲ್ಲಿ. ಸೊ ಇದು ಕೆಜಿ ಲೆಕ್ಕನ ಇಲ್ಲ ಅಂದ್ರೆ ಯಾವ್ದು? ಫಸ್ಟ್ ನೀವು ಬೀಜ ತಂದು 2 ತಿಂಗಳು ಸಸಿ ಹಾಕ್ತೀರಾ? ಹೌದು. A ಗ್ರೇಡ್ ಇದು ಬಂದು ಸೈಜ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಇದು ಬಂದು ರೇಟ್ ಜಾಸ್ತಿ ಆಗ್ತದೆ. ಎಷ್ಟಾಗುತ್ತೆ? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ದೋಸ್ತನ ಹೊಲಕ್ಕೆ ಬಂದಿದ್ದೀರಿ. ಅವನೊಂದು ಬೆಳೆ ಬೆಳೆದಿದ್ದಾನೆ. ಸೊ 1 ಎಕರೆಗೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದಾನೆ. ಸೊ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದವರು ನೀವು 1 ವರ್ಷ ಪ್ಯಾಕೇಜ್ನ ಅವರು 6 ತಿಂಗಳಲ್ಲಿ ತೆಗಿತಿದ್ದಾರೆ. ಅದು ಅವ್ರು ಓದಿರೋದು SSLC. ಸೊ ಅದೇನು ಬೆಳೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇವರೇ ನಮ್ಮ ಫ್ರೆಂಡ್ ಶ್ರೀಕಾಂತ್ ಅಂತ, ಓದಿರೋದು SSLC, ಅದ್ರ ದುಡಿತಿರೋದು ಲಕ್ಷ. ಸೊ ಕೇಳೋಣ ಬನ್ನಿ ಹೇಗ್ ದುಡಿತಿದ್ದಾರೆ ಅಂತ. ಸೊ ಇದು ಈ ಬೆಳೆ ಹೆಸರು? ಈ ಬೆಳೆ ಹೆಸರು ಬಂದು ಆಸ್ಪರ್ಗಸ್ ಅಂತೇಳಿ. ಸೊ ನಿಮ್ಗೆ ಯಾರು ಹೇಳಿದ್ದು ಈ ಬೆಳೆ ಬೆಳೆಯಕ್ಕೆ? ಈ ಬೆಳೆ ಬಂದು ನಮ್ಮ ಮಾವ ಅವರು ತಮಿಳ್ನಾಡಲ್ಲಿ ಹೊಸೂರಲ್ಲಿ ಇಟ್ಟಿದ್ರು. ಅವ್ರು ನೋಡ್ಕೊಂಬಂದು ನಾವು ಇಲ್ಲಿ ಇಟ್ಟಿದೀವಿ. ಈಗ ಪರವಾಗಿಲ್ಲ ಮಾಡ್ತಾ ಇದೀವಿ. ಸೊ ಎಷ್ಟು ತೆಗಿತಿದ್ದಾರೆ ತಿಂಗಳಿಗೆ ಆದಾಯ? ತಿಂಗಳಿಗೆ ಬಿದ್ದಂಗೆ 1 ಲಕ್ಷ 1.5 ಲಕ್ಷ ಈ ತರ ತಿಂಗಳ ಅಂತ ಇಲ್ಲ. ಒಂದ್ ತಿಂಗಳ ಆಗಿ ಒಂದ್ ತಿಂಗಳಿಗೆ 1 ಲಕ್ಷಕ್ಕೆ ಮೇಲೇನೆ. 1 ಎಕರೆಗೆ. ಎಷ್ಟು ಜನ ಬೆಳಿತಿದ್ದೀರಾ ನಿಮ್ಮೂರಲ್ಲಿ? ಈ ತರ ನಮ್ಮೂರಲ್ಲಿ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಒಂದ್ 5 ಜನ ಇದ್ವಿ. ಎಷ್ಟು ಎಕರೆ ಬೆಳಿತಿದ್ದೀರಾ ಎಲ್ಲರೂ ಸೇರಿ? ನಾವೇ 5 ಜನ ಸೇರಿ ಒಂದ್ 3 ಎಕರೆ ಹಾಕಿದೀವಿ. 3 ಎಕರೆ ಅಂದ್ರೆ ತಿಂಗಳು 3.5 ಮೇಲೆ ತೆಗಿತಿದ್ದೀರಾ ನೀವು? 5 ಜನ ಸೇರಿ 3.5 ಮೇಲೆ 4 ಲಕ್ಷ ಗಂಟೆ ತೆಗಿತಿದ್ವಿ. ಊರಲ್ಲಿ ಎಲ್ಲಾ ಇಟ್ಟಿದ್ದಾರೆ, ಬೇರೆಯವರು ಎಲ್ಲರೂ ಇಟ್ಟಿದ್ದಾರೆ ನಮ್ಮನ್ನ ನೋಡಿ. ಸೊ ಇದು ಮಾರ್ಕೆಟ್ ಎಲ್ಲ ಇಲ್ಲಿ ಬರುತ್ತೆ ನಿಮ್ಗೆ? ಮಾರ್ಕೆಟ್ ಅಲ್ಲಿ ಬಂದು ನಾವು ಇಲ್ಲೇ ಬೇರೆ ಕೈಲಿ ಹಾಕ್ತಿವಿ. ಅವ್ರು ಬಂದು ಎಕ್ಸ್ಪೋರ್ಟ್ ಡೆಲ್ಲಿ ಕಳಿಸ್ತಾರೆ ಏರ್ಪೋರ್ಟ್ಗೆ, ನಾವು ಬಂದು ಇಲ್ಲಿ ಹಾಕ್ತಿವಿ. ಸೊ ಇದು ಯಾವ ತರ ತಗೋತಾರೆ ಅವರು? ಅವ್ರು ಬಂದು ಈ ತರ ಬರುತ್ತೆ. ಇದು ನೋಡಿ ಇಲ್ಲಿ ತೋಟದಲ್ಲಿ ಈ ತರ ಮೋಸ್ ಬರುತ್ತೆ. ಈ ತರ ನಾವು ಇದನ್ನ ಈ ತರ ಕಿತ್ಕೊಬೇಕು. ಈ ತರ ಕಿತ್ಕೊಂಡು ಇದರಲ್ಲಿ A B C ಅಂತ 3 ತರ ಬರುತ್ತೆ. A ಗ್ರೇಡ್, B ಗ್ರೇಡ್, C ಗ್ರೇಡ್ 3 ತರ ಬರುತ್ತೆ ಇದರಲ್ಲಿ. ನಾವು ಇನ್ನು ಮನೇಲಿ ಈ ತರ ಕಿತ್ಕೊಂಡು ಹೋಗಿ ಮನೆಯಲ್ಲಿ A B C 3 ತರ ಗ್ರೇಡ್ ಮಾಡಿ ಆಮೇಲೆ ಹಾಕ್ಬೇಕು ನಾವು. ಸೊ ಅದನ್ನ ಪ್ಯಾಕ್ ಮಾಡ್ತೀವಿ. ಹೌದೌದು. ಸೊ ಇದು ಕೆಜಿ ಲೆಕ್ಕನ ಇಲ್ಲ ಅಂದ್ರೆ ಯಾವ ತರ? ಹೌದೌದು ಕೆಜಿ ಲೆಕ್ಕ. ಕೆಜಿ ಲೆಕ್ಕ ಇದು ಬಂದು. ಸೊ ಕೆಜಿಗೆ ಯಾವ ತರ ತಗೋತಾರೆ? A ಗ್ರೇಡ್, A ಗ್ರೇಡ್ ಬಂದು 240 ಆಗ್ತಾ ಇದಾರೆ ಕೆಜಿ. B ಗ್ರೇಡ್ ಬಂದು 130 ಆಗ್ತಾ ಇದಾರೆ. C ಗ್ರೇಡ್ ಬಂದು 50 ರೂಪಾಯಿ. ಹೌದು. ಸೊ ಇದು ನೀವು ಎಲ್ಲಿಂದ ತಂದ್ರಿ ಇದನ್ನ? ಅಂದ್ರೆ ಇದನ್ನ ಬೀಜ ತಂದು ಹಾಕ್ತೀರಾ ಇಲ್ಲ ನಾರ್ತ್? ಇಲ್ಲ ಇದು ಬಂದು ಬೀಜ ತಂದೆ ಹಾಕಿದ್ದು. ಇದು ಬಂದು ನಾವು ಹೊಸಕೋಟೆಯಲ್ಲಿ ಬೀಜ ತಂದ್ವಿ. ಹೊಸಕೋಟೆಯಲ್ಲಿ ಬೀಜ ತಂದು ನರ್ಸರಿನಲ್ಲಿ 2 ತಿಂಗಳು ಹಾಕಿದ್ವಿ. ನರ್ಸರಿನಲ್ಲಿ ಕ್ರೇಟಲ್ಲಿ ಹಾಕಿ 2 ತಿಂಗಳು ಇಡ್ಬೇಕು. ಇನ್ನ 2 ತಿಂಗಳ ಇಟ್ಟಿದ್ದಾದ್ಮೇಲೆ ಆಮೇಲೆ ತಂದು ಇಲ್ಲಿ ಇಡೋದು ಭೂಮಿಯಲ್ಲಿ. 1 ಗಂಟೆ 2 ತಿಂಗಳು ನರ್ಸರಿನಲ್ಲಿ ಇರಬೇಕು. ಆಮೇಲೆ ನಾಟಿ ಮಾಡಿದ್ಮೇಲೆ ನಾವು ಇದು ಕಡ್ಡಿ ಬರೋದು ಬಂದು 6 ತಿಂಗಳಿಗೆ. ಆಮೇಲೆ 6 ತಿಂಗಳಿಗೆ ಒಟ್ಟು 8 ತಿಂಗಳ 6 ತಿಂಗಳಿಗೆ. ಹೌದು. ಫಸ್ಟ್ ನೀವು ಬೀಜ ತಂದು 2 ತಿಂಗಳು ಸಸಿ ಹಾಕ್ತೀರಾ? ಹೌದು. ಆಮೇಲೆ 6 ತಿಂಗಳಿಗೆ ಹೌದು ಇದು ಬೆಳೆ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಒಟ್ಟು 8 ತಿಂಗಳಾಗುತ್ತೆ. 8 ತಿಂಗಳು ಕಾಯ್ಬೇಕು. 8 ತಿಂಗಳು ಕಾಯ್ತ್ರೆ ಆಮೇಲೆ ಡೈಲಿ ಕೆಲಸ. ಒಂದಿನ ಬಿಟ್ರೆ ಇದು ಓಪನ್ ಆಗ್ಬಿಡ್ತದೆ. ಸೊ ಈ ತರ ಮಾಡ್ಕೋಬೇಕಲ್ವಾ? ಹೌದು. ನಾವು ಬಂದು ಈಗ ಇದು 4 ಅಡಿಗೆ ಹಾಕಿದೀವಿ ಕಡುಗು. 4 ಅಡಿ ಅಂದ್ರೆ ಇದನ್ನ ಸ್ವಲ್ಪ ದೂರ ಹಾಕ್ಬೇಕಾಯ್ತು. ಅವಾಗ ನಮ್ಗೆ ಗೊತ್ತಿದ್ದಿಲ್ಲ. ಸ್ವಲ್ಪ ಹತ್ರ ಮಾಡಿದ್ವಿ ನಾವು. 4 ಅಡಿಗೆ ಹಾಕಿದ್ವಿ. 4 ಅಡಿ. ಹೌದೌದು. ಡಿಸ್ಟೆನ್ಸ್ 4 ಅಡಿ. ನಾರಿಂದ ನಾರ್ಗೆ 2 ಅಡಿ. ನಾರಿಂದ ನಾರ್ಗೆ 2 ಅಡಿ. ಹೌದು. ನಾರಿಂದ ನಾರ್ಗೆ 2 ಅಡಿ ಕೊಟ್ಟಿದ್ದೀರಾ? ಹೌದು. 1 ಎಕರೆ ಹಾಕ್ಬೇಕಂದ್ರೆ ಎಷ್ಟು ಸಸಿ ಹಾಕ್ತೀರಾ ನೀವು? 1 ಎಕರೆಗೆ ಒಂದು 6,000 ಬೇಕಾಗುತ್ತೆ. 6,000. ಹೌದು. ಸೊ ಈಗ 6,000 ಸಸಿ ಹಾಕ್ಬೇಕಂದ್ರೆ ಎಷ್ಟು ಬೀಜ ತರಬೇಕಾಗುತ್ತೆ? ಕೆಜಿ ಲೆಕ್ಕದಲ್ಲಿ? ಕೆಜಿ ಎಲ್ಲ ಅದು ಪ್ಯಾಕೆಟ್ ಬರುತ್ತೆ. 260 ರೂಪಾಯಿ ಪ್ಯಾಕೆಟ್ ಒಂದು. 260. ಹೌದು. ಪ್ಯಾಕೆಟ್ಗೆ 500 ಬೀಜ ಇರುತ್ತೆ. ಸೊ ಎಲ್ಲಿ ಪ್ಯಾಕೆಟ್ ಎಲ್ಲಿ ಸಿಗುತ್ತೆ ನಿಮ್ಗೆ? ನಾವು ಹೊಸಕೋಟೆಯಲ್ಲಿ ತಂದಿದ್ದು. ಹೊಸಕೋಟೆಯಿಂದ? ಹೌದು. ಹೊಸಕೋಟೆಯಲ್ಲಿ ತಂದು ಸಸಿ ಹಾಕ್ಸಿದ್ ನಾವು. ಇಲ್ಲಿ ಈಗ ಎಲ್ಲ ಬೇಜನ್ ಇಲ್ಲೇ ಸಿಗ್ತವೆ, ನರ್ಸರಿಯಲ್ಲಿ ಎಲ್ಲ ಸಿಗ್ತವೆ. ಈಗ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ಸಿಗುತ್ತೆ. ಈಗ ಡೈರೆಕ್ಟ್ ನರ್ಸರಿ ಸಸಿನೇ ಸಿಗ್ತದೆ. ಈಗ ಬೇರ್ಕೆಯಲ್ಲಿ ನರ್ಸರಿ ಸಿಗ್ತವೆ ಈಗ. ಸೊ ಇದು ಯಾವ ತರ ಮೇಂಟೆನೆನ್ಸ್ ಅಂದ್ರೆ ನೀವು ಗೊಬ್ಬರ ಯಾವ ತರ ಹಾಕ್ತೀರಾ? ಇದಕ್ಕೆ ಬಂದು ಬಿಡ್ತೀರಾ? ಇದಕ್ಕೆ ಬಂದು ಪ್ಲಸ್ ಮೈನ್ ಏನ್ ಬೇಕಂದ್ರೆ ಗೊಬ್ಬರ ಯಥೇಚ್ಛವಾಗಿರ್ಬೇಕು. ಇದಕ್ಕೆ ನಾಟಿ ಗೊಬ್ಬರ, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಯಥೇಚ್ಛವಾಗಿ ಹೆಂಗ್ ಹಾಕ್ತಿರೋ ಆ ತರ ಬರುತ್ತೆ ಕಡ್ಡಿ. ಇದು ಎಲ್ಲ ಆರ್ಗ್ಯಾನಿಕ್. ಎಲ್ಲ ಆರ್ಗಾನಿಕ್ ಮಾಡಬಹುದು. ಕೆಮಿಕಲ್ ಈಗ ಬಳಸ್ತಾ ಇದಾರೆ. ಮೊದ್ಲೆಲ್ಲ ಆರ್ಗಾನಿಕ್ ಇದ್ದಿದ್ದು, ಈಗೆಲ್ಲ ಕೆಮಿಕಲ್ ಬಳಸ್ತಾ ಇದಾರೆ. ಯಥೇಚ್ಛವಾಗಿ ತಿಪ್ಪೆ ಗೊಬ್ಬರ ಎಷ್ಟು ಜಾಸ್ತಿ ಹೊಡೆದ್ರೆ ನಾವು ಆ ತರ ಇದು ಕ್ವಾಲಿಟಿ ಬರುತ್ತೆ. A ಗ್ರೇಡ್ ಜಾಸ್ತಿ ಬರುತ್ತೆ ಅಂತ. ಟೋಟಲ್ ನಿಮ್ಗೆ 1 ಎಕರೆಗೆ ಎಷ್ಟು ಬರ್ಬೋದು ಇದರಿಂದ ಖರ್ಚು? ಇದ್ರಿಗೆ ಖರ್ಚು ಎಕರೆಗೆ
ಸ್ಟಾರ್ಟಿಂಗ್ ಅಲ್ಲಿ 1 ಲಕ್ಷ ಗಂಟೆ ಬರುತ್ತೆ. 1 ಲಕ್ಷದವರೆಗೂ ಹೌದು. ಸೊ ಮೇಂಟೆನೆನ್ಸ್ ಮಾಡೋದು ಈಸಿನ ರೈತರಿಗೆ ಇದು? ಮನೆ ಸ್ವಂತ ಆಳುಗಳಿದ್ರೆ ಮೇಂಟೆನೆನ್ಸ್ ಮಾಡೋದು ಈಜಿನೇ. ಕೂಲಿಯವರು ಅಂದ್ರೆ ಸ್ವಲ್ಪ ಕಷ್ಟನೇ. ಸೊ ಮನೆಯಲ್ಲಿ ಎಷ್ಟು ಜನ ಇದ್ರೆ ಇದನ್ನ ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೋದು? ಒಂದಿಬ್ರಾಳಿದ್ರೆ ಒಂದ್ ಅರ್ಧ ಎಕರೆ ಇದ್ರೆ ಎಕರೆ ನಡ್ಸ್ಬೋದು. ಸೊ ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ಕೊತೀರಾ ಇದಕ್ಕೆ? ನಾವು ಬೆಳಗ್ಗೆ 6 ಗಂಟೆಗೆ ಬರ್ತೀವಿ. ಒಂದ್ 8 ಗಂಟೆ ಒಳಗೆಲ್ಲ ಕಿತ್ಕೊಂಡು ಹೊರಟೋತೀವಿ. ಆಮೇಲೆ ಮನೇಲಿ ಹೋಗಿ ಒಂದು 2 ಅವರ್ ಗೈಡಿಂಗ್ ಮಾಡ್ಬೇಕು. ABC 3 ಇಂಗ್ಸಿ 1 2 ಅವರ್ ಟೈಮ್ ಇಡುತ್ತೆ. ಸೊ ಇಲ್ಲಿ ಬೆಳಿಗ್ಗೆ ಕೀಳೋಕ್ 1 2 ಅವರ್, ಗ್ರೇಡಿಂಗ್ 1 2 ಅವರ್, 4 ಅವರ್. 4 ಅವರ್ ಕೆಲಸ ಇರುತ್ತೆ. 4 ಅವರ್ ಕೆಲಸ ಇರುತ್ತೆ. ಪ್ಲಸ್ ಆಮೇಲೆ ಕಳೆ ಗಿಳೆ ಗೊಬ್ಬರ ಮದ್ದು ಅಷ್ಟೆಲ್ಲ ಆಮೇಲೆ ಸ್ವಲ್ಪ ಕೆಲಸ ಇರುತ್ತೆ. ಇಬ್ರಾಳಿದ್ರೆ ಮೇಂಟೈನ್ ಮಾಡ್ಕೊಂಬೋದು, ಏನ್ ತೊಂದರೆ ಏನಿಲ್ಲ. ಸೊ ಈ ಬೆಳೆ ಹಾಕಕ್ಕೆ ಯಾವ ವೆದರ್ ಅನುಕೂಲ ಬಂದು ಈ ವೆದರ್ಗೆ ಯಾವ ತರ ಜಾಸ್ತಿ ಬಿಸಿಲಿದಾಗ ತುಂಬಾ ಮಳೆ ಆದಾಗ ಬೆಳೆ ಬರುತ್ತಾ ಇಲ್ವಾ? ತುಂಬಾ ಮಳೆ ಆದಾಗೂ ಬೆಳೆ ಬರಲ್ಲ ಇದು. ತುಂಬಾ ಬಿಸಿಲಿದ್ದಾಗೂ ಮಳೆ ಬರಲ್ಲ. ಟೆಂಪರೇಚರ್ ನಾರ್ಮಲ್ ಆಗಿರ್ಬೇಕು, ಒಂದೇ ಲೆವೆಲ್ ಆಗಿದ್ರೇನೆ ಬೆಳೆ ಇದು ಸ್ಟಿಮ್ ಬರೋದು, ಕಡ್ಡಿ ಬರೋದು. ಸೊ ಈಗ ಹೆಚ್ಚಾಗಿ ಮಳೆ ಬಂದ್ಬಿಟ್ರೆ ಹೆಚ್ಚಾಗಿ ಮಳೆ ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸೊಪ್ಪೆಲ್ಲ ಉದುರೋಗುತ್ತೆ, ರೋಗ ಬಂದ್ಬಿಡುತ್ತೆ, ಕಡ್ಡಿನೂ ಬರೋದಿಲ್ಲ, ಸೊಪ್ಪು ಇರೋದಿಲ್ಲ. ಆಮೇಲೆ ಹೊಸದಾಗಿ ನಾವು ಕ್ಲೈಮೇಟ್ ಚೇಂಜ್ ಆದ್ಮೇಲೆ ಅದಕ್ಕೆ ಪಿಕಪ್ ಆಗುತ್ತೆ. ಔಷಧಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಜಾಸ್ತಿ ಕೆಲಸ ಇರುತ್ತೆ. ರೋಗ ಬರುತ್ತೆ, ಇದಕ್ಕೆ ರೋಗನೂ ಬರುತ್ತೆ, ಹುಳು ಬೀಳುತ್ತೆ, ಔಷಧಿನೂ ಹೊಡಿಬೇಕು. ಸೊ ಇದು ರೋಗ ಬಂದಿರೋದು ಯಾವ್ದಾದ್ರು ಒಂದು ಗಿಡ ತೋರಿಸ್ತೀರಾ? ರೋಗ ಬಂದಿರೋದು ನೋಡ್ತೀವಿ ಬನ್ನಿ. ರೋಗ ಬಂದ್ರೆ ಯಾವ ಔಷಧಿ? ಹೌದು, ರೋಗ ಬಂದ್ರೆ ಸರಿ ನೋಡಿ ಈ ತರ ಆಗ್ಬಿಡುತ್ತೆ. ಸೊ ಇದಕ್ಕೆ ರೋಗ ಬಂದ್ರೆ ಅಕ್ಕಪಕ್ಕದ ಏನು ಬರಲ್ಲ, ಅಕ್ಕಪಕ್ಕ ಏನು ಬರಲ್ಲ. ಇದಕ್ಕೂ ಔಷಧಿ ಹೊಡೆದು ಕ್ಲೈಮೇಟ್ ವೆದರ್ ಚೇಂಜ್ ಆತಾನೆ ಅದು ಆಲ್ರೆಡಿ ಆಟೋಮೆಟಿಕಲಿ ಸರಿ ಹೋಗ್ತದೆ. ಈ ತರ ಬಂದ್ಬಿಡುತ್ತೆ. ಸೊ ಮತ್ತೆ ರೋಗ ಬಂದ್ರೆ ಮತ್ತೆ ಬೆಳೀತಾ ಅದು? ಇದು ಬರಲ್ಲ, ಇದಷ್ಟೇ ಪಕ್ಕದಲ್ಲಿ ಮೋಸ ಬರುತ್ತಲ್ಲ, ಅದೇ ಗಿಡ ಆಗುತ್ತೆ. ಈ ತರ ಆ ತರ ಅದೇ ಗಿಡ ಆಗುತ್ತೆ. ಸೊ ಇದು ಬೆಳೆ ಭೂಮಿಯಿಂದ ಬರೋದಲ್ಲ? ಹೌದು, ನೋಡಿ ಈ ತರ ಬರುತ್ತೆ. ಭೂಮಿಯಿಂದ ಈ ತರ ಒಳಗೆಯಿಂದ ಬರುತ್ತೆ. ಅದನ್ನ ಡೈಲಿ ಇಷ್ಟ ಹೈಟ್ ಬರುತ್ತೆ. ಇಷ್ಟ ಹೈಟ್ ಬಂದ್ಮೇಲೆ ನಾವು ಅದನ್ನ ಕಿತ್ಕೊಳ್ತೀವಿ. ನೀವು ಒಂದಿನ ಏನಾದ್ರು ಕೀಳಿಲ್ಲ ಅಂದ್ರೆ ಏನಾಗುತ್ತೆ? ಒಂದಿನ ಏನೋ ಕೀಳಿಲ್ಲ ಅಂದ್ರೆ ನೋಡಿ ಈ ತರ ಹೂವು ಓಪನ್ ಆಗುತ್ತೆ. ಹೂವು ಓಪನ್ ಆದ್ಮೇಲೆ ಅದ್ ತೆಗೆಯಲ್ಲ ಅವರಲ್ಲಿ, ಅದು ಆಚೆ ಆಗ್ಬೇಕು. ಹೌದು, ವೇಸ್ಟ್ ಅದು. ಹೂವ ಮೊಗ್ಗು ಈ ತರ ಇದ್ರೇನೆ, ಈ ತರ ಇದ್ರೆ ಓಕೆ, ಈ ತರ ಇದ್ರೆ ಅದು ವೇಸ್ಟ್. ದಿನ ಹಾರ್ವೆಸ್ಟಿಂಗ್ ಆಗ್ತಾನೆ ಇರ್ಬೇಕು. ಒಂದಿನ ಬಿಟ್ರು ವೇಸ್ಟ್, ಅದು ಗಿಡ ಆಗ್ಬಿಡುತ್ತೆ. ಗಿಡ ಆದ್ಮೇಲೆ ಅದ್ ನಮ್ಗೆ ವೇಸ್ಟ್. ಈ ತರ ಮೊಗ್ಗಿದಾರ ಈ ತರ ಇದ್ರೆ ಮಾತ್ರ ನಮ್ಗೆ ಇದು. ಸೊ ಫ್ರೆಂಡ್ಸ್, ಇದು ದಿನ ಹಾರ್ವೆಸ್ಟಿಂಗ್ ಮಾಡ್ಲೇಬೇಕು ನೀವು. ಸೊ ಒಂದಿನ ಹಾರ್ವೆಸ್ಟಿಂಗ್ ಮಾಡ್ಲಿಲ್ಲ ಅಂದ್ರು ಸೊ ಅವತ್ತಿನ ಲಾಸ್ ನಿಮ್ಗೆ. ಹೌದು. ಸೊ ಫ್ರೆಂಡ್ಸ್, ಈ ಗಿಡದಲ್ಲಿ 3 ತರ ನಮ್ಗೆ ಯೂಸ್ ಇದೆ. ಒಂದು, ಈ ಸೊಪ್ಪಲ್ಲಿ ಮೆಡಿಸಿನ್, ಸೊ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾರೆ. ಈ ಬೇರಲ್ಲೂ ಅಷ್ಟೇ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾರೆ. ಸೊ ಇಲ್ಲಿ ನಾವು ಈ ಕಡೆ ನೋಡ್ತಿದ್ದೀರಲ್ಲ, ಸೊ ಇದರಲ್ಲಿ ಪ್ರೋಟೀನು ಮತ್ತೆ ವೈಟಮಿನ್ಸ್ ಹೆಚ್ಚಾಗಿದೆ. B6 B12 ವೈಟಮಿನ್ ಹೆಚ್ಚಾಗಿ ಸಿಗುತ್ತೆ. ಮತ್ತೆ ಇದನ್ನ ಜಿಮ್ಗೆ ಹೋಗೋರು ತುಂಬಾ ಸೇವನೆ ಮಾಡ್ತಾರೆ. ಸೊ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ ಇದರಲ್ಲಿ. ನೋಡಿ ಈ ತರ ಕೀಳೋದು, ಈ ತರ ಕೀಳೋದು. ಇದು ಬಂದು ಕಟ್ ಆದ್ರೆ ವೇಸ್ಟ್. ನೋಡಿ ಈ ತರ ಕೀಳೋದು, ಈ ತರ ಬರುತ್ತೆ. ಸೊ ಇದು ಅವರು ಮಾರ್ನಿಂಗ್ 1 ಅವರ್ ಹಾರ್ವೆಸ್ಟಿಂಗ್ ಮಾಡಿ ಸೊ ಇಷ್ಟು ಕಲೆಕ್ಟ್ ಮಾಡಿದ್ದಾರೆ. ಈಗ ಇದನ್ನ ಮನೆ ಹತ್ರ ತಗೊಂಡೋಗಿ ಗ್ರೇಡಿಂಗ್ ಮಾಡ್ತಾರೆ. ಇದರಲ್ಲಿ ಯಾವ ತರ ಗ್ರೇಡ್ ಅಣ್ಣ? ಇದು ಬಂದು ಎ ಗ್ರೇಡ್. ಇದು ಎ ಗ್ರೇಡ್. ಇದು ಬಿ ಗ್ರೇಡ್. ಇದು ಬಿ ಗ್ರೇಡ್. 3 ಕ್ವಾಲಿಟಿ ಮಾಡೋದು. ಇದು ಎ, ಇದು ಬಿ, ಇದು ಸಿ ಗ್ರೇಡ್. ಸೊ ಏನ್ ಡಿಫ್ರೆನ್ಸ್ ಇದರಲ್ಲಿ? ಎ ಗ್ರೇಡ್ ಅಣ್ಣ, ಇದು ಬಂದು ಸೈಜ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಇದು ಬಂದು ರೇಟ್ ಜಾಸ್ತಿ ಆಗ್ತದೆ. ಎಷ್ಟಾಗುತ್ತೆ ಸರ್ ಇದು ಕೆಜಿ? ಇದು 240 ರೂಪಾಯಿ ಹಾಕ್ಬಿಡ್ತಾರೆ ಕೆಜಿ. ಬಿ ಗ್ರೇಡ್ ಇದು 120 ರೂಪಾಯಿ ಇದು ಹಾಕ್ಬಿಡ್ತಾರೆ. ಸಿ ಗ್ರೇಡ್ 60 ರೂಪಾಯಿ ಹಾಕ್ಬಿಡ್ತಾರೆ. 60. ಹೌದು. ಅದ್ರ ಜೊತೆನೆ ಅವ್ರ ಮನೆಗೆ ಬೇಕಾಗಿರೋಂಥ ಕೆಲವೊಂದು ಬೆಳೆಗಳನ್ನ ಅವ್ರು ಬೆಳ್ಕೊತಿದ್ದಾರೆ. ನೋಡ್ಬೋದು, ಇಲ್ಲಿ ತೊಗರಿ ಬೆಳೆದಿದ್ದಾರೆ, ಸುತ್ತಲೂ ತೊಗರಿ ಹಾಕಿದ್ದಾರೆ. ಅದ್ರ ಜೊತೆಲಿ ಅವರೇನೋ ಹಾಕಿದ್ದಾರೆ ಸುತ್ತಲೂ, ನೋಡಿ ಇಲ್ಲಿ ಕಾಣ್ತಿರ್ಬೋದು ಅವರೇ. ಸೊ ಹಾಗೆ
ಬದಿಯಲ್ಲಿ ಬಂದು ಮೆಣಸಿನಕಾಯಿ ಗಿಡನೂ ಹಾಕಿದ್ದಾರೆ.